ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್, ಶೀಘ್ರ ಸ್ಖಲನ ಅಥವಾ ಅರ್ಲಿ ಎಜಾಕ್ಯುಲೇಷನ್ ಅಂತ ಹೇಳ್ತೀವಿ. ಇದು ವೆರಿ ಕಾಮನ್ ಆಗಿ ಅಂದರೆ ಗ್ಲೋಬಲಿ 10 ಜನದಲ್ಲಿ 3 ಜನಕ್ಕೆ ಅಂದರೆ 30% ಕಾಮನ್ ಸೆಕ್ಷುವಲ್ ಪ್ರಾಬ್ಲಮ್. ಹುಡುಗರಲ್ಲೂ ಮ್ಯಾಸ್ಟರ್ಬೇಷನ್ ಮಾಡ್ಕೋಬೇಕಾರೆ ಅಥವಾ ಮದುವೆ ಆದಮೇಲೆ ಒಂದು ಇಂಟರ್ಕೋರ್ಸ್ ಸಂಭೋಗ ಅಂತ ಮಾಡೋಕ್ಕೆ ಹೋದಾಗ ಸಂಭೋಗ ಮಾಡೋದಕ್ಕಿಂತ ಮುಂಚೆ ಅಥವಾ ಸಂಭೋಗ ವೆಜೇನ ಒಳಗಡೆ ಎಂಟ್ರಿ ಆದಮೇಲೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಎಜಾಕ್ಯುಲೇಟ್ ಆಯಿತು, ವಿತಿನ್ 1 ಮಿನಿಟ್ ಎಜಾಕ್ಯುಲೇಟ್ ಆಯಿತು ಅಂದರೆ ಅದನ್ನು ನಾವು ಅರ್ಲಿ ಎಜಾಕ್ಯುಲೇಷನ್, ಶೀಘ್ರ ಸ್ಖಲನ ಅಂತ ಹೇಳ್ತೇವೆ. ಈ ಸೆಕ್ಸ್ ಪ್ರಾಬ್ಲಮ್ಗೆ ಮೆಡಿಸಿನ್ಸ್ ಇದೆ, ಬಿಹೇವಿಯರಲ್ ಟೆಕ್ನಿಕ್ ಇದೆ, ಜೊತೆಗೆ ಕೆಲವೊಂದು ಕಡೆ ಸ್ಪ್ರೇನೂ ಯೂಸ್ ಮಾಡ್ತಾರೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ನ್ಯೂ ಟೆಕ್ನಿಕ್, ಒಂದು ಬ್ರೀತಿಂಗ್ ಎಕ್ಸಸೈಸು ಯಾವ ರೀತಿ ಮಾಡಬೇಕು, ಯಾವ ರೀತಿ ಪ್ರಾಬ್ಲಮಿಂದ ಹೊರಗಡೆ ಬರಬೇಕು, ಅದ್ರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನಿಸು ಮತ್ತು ವೆಜೆನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಶೀಘ್ರ ಸ್ಖಲನ ಅಥವಾ ಪ್ರೀಮೆಚ್ಯೂರ್ ಎಜಾಕ್ಯುಲೇಷನಿಂದ ತುಂಬ ಹುಡುಗರು ಡಿಸ್ಟರ್ಬ್ ಆಗ್ತಾರೆ. ಇವನ್ ಮ್ಯಾರೇಜ್ ಆದಮೇಲೆ ಎಷ್ಟೋ ಟೈಮು ಸೆಕ್ಸ್ ಫೇಲ್ ಆಗ್ತಾ ಡಿಪ್ರೆಷನ್ನು, ಆ್ಯಂಗ್ಸೈಟಿಗೆ ಹೋಗ್ತಾರೆ. ಎಷ್ಟೋ ರಿಲೇಷನ್ಶಿಪ್ಪು ಪ್ರಾಬ್ಲಮ್ ಆಗುತ್ತೆ. ಕೆಲವೊಬ್ಬರಂತೂ ಎಲ್ಲಿ ಎಜಾಕ್ಯುಲೇಟ್ ಆಗ್ಬಿಡುತ್ತೆ ಅಂತ ಆ ಭಯದಿಂದನೇ ಸೆಕ್ಸನ್ನ ಕಡಿಮೆ ಮಾಡ್ತಾ ಬರ್ತಾರೆ. ಬಟ್ ಇದಕ್ಕೆ ಕಾರಣ ಏನು ಅಂತ ಕಂಡುಹಿಡ್ಕೋಬೇಕು. ಒಂದು ಫಿಸಿಕಲ್ ಇರುತ್ತೆ, ಇನ್ನೊಂದು ಸೈಕಲಾಜಿಕಲ್ ಇರುತ್ತೆ. ಫಿಸಿಕಲ್ ಬಂತು ಅಂದರೆ ಈಗ ಆಟೋನಮಸ್ ನರ್ವಸ್ ಅಂತ ಇರುತ್ತೆ. ಆ ನರ್ವ್ ಇಂಬ್ಯಾಲೆನ್ಸ್ ಆದಾಗ ಪ್ಯಾರಾಸಿಂಪಥೆಟಿಕ್ ನರ್ವ್ ಡಿಸ್ಟ್ರೆಸ್ ಆಗಿ ಸಿಂಪಥೆಟಿಕ್ ನರ್ವ್ ಓವರ್ ಆ್ಯಕ್ಟಿವ್, ಈ ಥರ ಫಿಸಿಕಲ್ ಪ್ರಾಬ್ಲಮ್ ಇತ್ತು ಅಂದರೆ ಅರ್ಲಿ ಎಜಾಕ್ಯುಲೇಷನ್ ಆಗುತ್ತೆ. ಜೊತೆಗೆ ಕೆಲವೊಂದು ಮೆಡಿಸಿನ್ ಸೈಡ್ ಎಫೆಕ್ಟಿಂದ, ಹಾರ್ಮೋನ್ ಇಂಬ್ಯಾಲೆನ್ಸಿಂದನೂ ಆಗುತ್ತೆ. ಸೈಕಲಾಜಿಕಲಿ ಬಂದರೆ ಒಂದು ಆ್ಯಂಗ್ಸೈಟಿ, ಡಿಪ್ರೆಷನ್ನು ಅಥವಾ ಒಂದು ಪಾರ್ಟ್ನರ್ ಸಪೋರ್ಟ್ ಇಲ್ಲದೆ ಇರುವಂಥದ್ದು, ಪ್ರವೇಸಿ ಒಂದು ರೂಮಲ್ಲಿ ಪ್ರವೇಶ ಇಲ್ಲದೆ ಇರೋದು, ಅಥವಾ ಮುಂಚೆ ಯಾವಾಗೋ ಸೆಕ್ಸಲ್ಲಿ ಅರ್ಲಿ ಎಜಾಕ್ಯುಲೇಷನ್ ಆದಾಗ ಅದೇ ಆಗುತ್ತೆ ಅನ್ನೋ ಒಂದು ಭಯದಲ್ಲಿ, ಇವೆಲ್ಲ ಕಾರಣ ಅಂದರೆ ಸೈಕಲಾಜಿಕಲಿ ಸಹ ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಕಾಮನ್ ಆಗಿರುತ್ತೆ. ಮುಂಚೆಯಿಂದನೂ ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನಕ್ಕೆ ಟ್ರೀಟ್ಮೆಂಟ್ ಅಂದರೆ ಒಂದು ಬಿಹೇವಿಯರಲ್ ಟೆಕ್ನಿಕ್ಕು, ಇನ್ನೊಂದು ಮೆಡಿಸಿನ್. ಅದು ಬಿಟ್ಟರೆ ಸ್ಪ್ರೇ ಅಂತ ಯೂಸ್ ಮಾಡ್ತಾ ಇದ್ವಿ. ಬಟ್ ಸ್ಪ್ರೇನಲ್ಲಿ ಸೈಡ್ ಎಫೆಕ್ಟ್ ಇರೋದ್ರಿಂದ ಅದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಮೆಡಿಸಿನ್ ಜೊತೆಗೆ ಬಿಹೇವಿಯರಲ್ ಟೆಕ್ನಿಕ್ ಇತ್ತು ಅಂದರೆ ಒಂದು ಒಳ್ಳೆ ರಿಸಲ್ಟ್ ಇರುತ್ತೆ. ಬಟ್ ಎಲ್ಲರಿಗೂ ಈ ಲೈನ್ ಆಫ್ ಟ್ರೀಟ್ಮೆಂಟು ಸಕ್ಸಸ್ ಆಗೋದಿಲ್ಲ. ಈಗ ರೀಸೆಂಟ್ ರಿಸರ್ಚ್ ಪ್ರಕಾರ ಡಯಾಫ್ರಾಗ್ಮೆಟಿಕ್ ಬ್ರೀತಿಂಗ್ ಎಕ್ಸಸೈಸ್, ಈ ಒಂದು ಟೆಕ್ನಿಕ್ಕಿಂದ ಎಜಾಕ್ಯುಲೇಷನ್ ಡ್ಯೂರೇಷನ್ 3 to 4 ಮಿನಿಟ್ಸ್ ಜಾಸ್ತಿ ಆಗುತ್ತೆ ಅಂತೇಳಿ ಒಂದು ಕನ್ಕ್ಲೂಷನ್ ಅಂತೇಳಿ ಬಂದಿದೆ. ಡಯಾಫ್ರಾಗ್ಮೆಟಿಕ್ ಬ್ರೀತಿಂಗ್ ಎಕ್ಸಸೈಸ್ ಅಂದರೆ 2 ಕೈನ ರಿಪ್ಸ್ ಕೆಳಗಡೆ ಇಟ್ಕೊಂಡು ಡೀಪಾಗಿ ಒಂದು ಬ್ರೀತ್ ಮಾಡೋ ಅಂಥದ್ದು, ಎಗೇನ್ ಇನ್ನೇಲ್ ಮಾಡ್ತಾ ಹೋಗೋದು. ಅಂದರೆ ಡೀಪಾಗಿ ಇನ್ನೇಲ್ ಮಾಡಿದಾಗ ಡಯಾಫ್ರಾಗಮ್ ದಪ್ಪ ಆಗೋವಂಥದ್ದು ಮತ್ತು ಎಕ್ಸೆಲ್ ಮಾಡ್ತಿದ್ದಂಗೆ ಅದು ಒಳಗಡೆ ಹೋಗುವಂಥದ್ದು. ಈ ಒಂದು ಟೆಕ್ನಿಕ್ಕಿಂದ ಸಿಂಪಥೆಟಿಕ್ ನರ್ವ್ ಆಕ್ಟಿವೇಶನ್ ಕಡಿಮೆ ಆಗಿ ಪ್ಯಾರಾಸಿಂಪಥೆಟಿಕ್ ನರ್ವ್ ಆಕ್ಟಿವ್ ಆಗುತ್ತೆ. ಜೊತೆಗೆ ಆಟೋನಮಸ್ ನರ್ವಸ್ಸು ಸಹ ಆಕ್ಟಿವ್ ಆಗುತ್ತೆ. ಕ್ಯೂಬಿಕ್ ಮಸಲ್ ಅಂತ ಹೇಳ್ತೀವಿ, ಸೊಂಟದ ಸುತ್ತ ಮಸಲ್ಸ್ ಏನಿದೆ ಅದು ರಿಲ್ಯಾಕ್ಸೇಷನ್ ಆಗುತ್ತೆ. ಬ್ರೈನಿಗೂ ಬಾಡಿಗೂ ಒಂದು ಕನೆಕ್ಟಿವಿಟಿ ಅಂತ ಹೇಳಾಗತ್ತೆ. ಸೊ ಈ ಎಕ್ಸಸೈಸು ಒಂದು 100 ಮೆಂಬರ್ಸಲ್ಲಿ ಲಾಸ್ಟ್ ಇಯರ್ ಒಂದು ಎಕ್ಸ್ಪೆರಿಮೆಂಟ್ ಅಂತೇಳಿ ಮಾಡಿದ್ದಾರೆ. 50% ಬಿಹೇವಿಯರಲ್ ಟೆಕ್ನಿಕ್ ಮಾಡಿದರೆ 50% ಈ ಎಕ್ಸಸೈಸ್ ಡಯಾಫ್ರಾಗ್ಮೆಟಿಕ್ ಬ್ರೀತಿಂಗ್ ಎಕ್ಸಸೈಸನ್ನು ಮಾಡಿಸಿದ್ದಾರೆ. ಈ ಎಕ್ಸಸೈಸಿಂದ ಅಂದರೆ ಬ್ರೀತಿಂಗ್ ಎಕ್ಸಸೈಸಿಂದ ಎಜಾಕ್ಯುಲೇಷನ್ ಡ್ಯೂರೇಷನ್ನು 4 ಮಿನಿಟ್ಸಿಂದ 5 ಮಿನಿಟ್ಸ್ ತನಕನೂ ಜಾಸ್ತಿ ಆಗಿದೆ. ಸೊ ಫ್ರೆಂಡ್ಸ್, ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್, ಶೀಘ್ರ ಸ್ಖಲನ ವೆರಿ ಕಾಮನ್ ಆಗಿರುತ್ತೆ. ಬ್ರೀತಿಂಗ್ ಟೆಕ್ನಿಕ್ಕು ಜೊತೆಗೆ ಮೆಡಿಸಿನ್ಸು, ಈಗ ಹೊಸದಾಗಿ ಬಂದಿರುವಂಥ ಡಯಾಫ್ರಾಗ್ಮೆಟಿಕ್ ಬ್ರೀತಿಂಗ್ ಎಕ್ಸಸೈಸ್, ಈ ಥರ ಒಂದು ಟೆಕ್ನಿಕ್ಕಿಂದ ಆ ಎಜಾಕ್ಯುಲೇಷನ್ ಡ್ಯೂರೇಷನನ್ನು ಜಾಸ್ತಿ ಮಾಡ್ಬೋದು. ಜೊತೆಗೆ ಎಜಾಕ್ಯುಲೇಷನ್ ಅರ್ಲಿ ಆಗೋವಂಥದ್ದು ಕೆಲವೊಬ್ಬರಿಗೆ ಬಿಗಿನಿಂಗಿಂದ ಇರುತ್ತೆ, ಕೆಲವೊಬ್ಬರಿಗೆ ಆಫ್ಟರ್ ಮ್ಯಾರೇಜ್ ಸ್ವಲ್ಪ ದಿವಸ ಆದಮೇಲೆ ಶುರು ಆಗುತ್ತೆ. ಇದು ವೆರಿ ಕಾಮನ್ ಪ್ರಾಬ್ಲಮ್. ಎಲ್ಲ ಟೆಕ್ನಿಕ್ ಯೂಸ್ ಮಾಡಿದ್ರು ಎಜಾಕ್ಯುಲೇಷನ್ ಅರ್ಲಿ ಆಯಿತು ಅಂದರೆ ಕೆಲವೊಂದು ಇನ್ವೆಸ್ಟಿಗೇಷನ್ ಅಗತ್ಯ ಇರುತ್ತೆ. ಆ ಟೈಮಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.